ಫ್ರೆಂಡ್ಸ್, ಇವತ್ತೊಂದು ಕಸ್ಟಮರ್ ಮೆಸೇಜ್ ಬಂದಿದೆ. ಬಜೆಟ್ 1.5 ಲಕ್ಷ ಆಲ್ಮೋಸ್ಟ್ ಇದೆ. ಲುಕ್ಸ್ ಸೂಪರ್ ಆಗಬೇಕು, ಪರ್ಫಾರ್ಮೆನ್ಸ್ನು ಬೇಕು. 2K ಲೆವೆಲ್ ಗೇಮಿಂಗ್ ಪಿ ಸಿ, ಕಾಸ್ಟ್ಲಿ ಬೇಡ, ನನ್ನ ಬಜೆಟ್ ಇಲ್ಲ, ಬಟ್ ಪರ್ಫಾರ್ಮೆನ್ಸ್ ಅಂತೂ ಸಾಲಿಡ್ ಬೇಕು. ಲುಕ್ಸ್ ನೋಡಿದ ತಕ್ಷಣ ಒಂದು 4-5 ಲಕ್ಷ ರೂಪಾಯಿ ಪಿ ಸಿ ಹೆಂಗಿರುತ್ತೋ ಆ ಥರ ಲುಕ್ಸ್ ಬೇಕಂತ ಅವ್ರು ಹೇಳಿದ್ರು. ಸೊ ಅವ್ರಿಗೋಸ್ಕರ ನಾವು ಪ್ರೀಮಿಯಂ ಕಂಪೋನೆಂಟ್ಸ್ ಇನ್ ಎ ಬಜೆಟಲ್ಲಿ ಪರ್ಫಾರ್ಮೆನ್ಸ್ ಬೇಸ್ಡ್ ಪಿ ಸಿ ಬಿಲ್ಡ್ ಮಾಡಿದ್ವಿ. ಅವ್ರದ್ದು AI ಯೂಸ್ ಇದೆ, ಗೇಮಿಂಗ್ ಇದೆ, ಎಡಿಟಿಂಗ್ ಇದೆ, ಎವ್ರಿಥಿಂಗ್. ಬಜೆಟ್ ಟು ಪರ್ಫಾರ್ಮೆನ್ಸ್ ಪಿ ಸಿ ಇದೆ. ಬನ್ನಿ ನೋಡೋಣ, ನಿಮ್ಗೆ ಆ ಪಿ ಸಿ ಕಾನ್ಫಿಗರೇಷನ್ ನಾನು ತೋರಿಸ್ತೀನಿ. ಬೇಸಿಕಲಿ ನಾನು ಯೂಸ್ ಮಾಡಿರೋದು ಕಂಪೋನೆಂಟ್ಸ್, ಈ ಕಂಪೋನೆಂಟ್ಸ್ ಇದೆ. ಈ ಕಂಪೋನೆಂಟ್ಸ್ ಸಖತ್ತು ಸಾಲಿಡ್ ಕಂಪೋನೆಂಟ್ಸ್ ಇನ್ ಎ ಪ್ರೈಸ್ ಟ್ಯಾಗ್ 1.5 ಲಕ್ಷ ರೇಂಜಲ್ಲಿ ಈ ಪಿ ಸಿನೂ ನಾವು ರಿಕಮೆಂಡ್ ಮಾಡ್ತೀವಿ. ಈ ಪಿ ಸಿದಲ್ಲಿ ಒಂದೊಂದು ಕಂಪೋನೆಂಟ್ಗೂ ಒಂದೊಂದು ವ್ಯಾಲ್ಯೂ ಇದೆ. ಯಾಕಂದರೆ ಫಸ್ಟ್ ನಾನು ನಿಮಗೂ ಲುಕ್ಸ್ ತೋರಿಸ್ತೀನಿ. ಕಸ್ಟಮರ್ ಡ್ರೀಮ್ ಪಿ ಸಿ ಬಿಲ್ಡ್ ಮಾಡೋದಕ್ಕೂ ಅವ್ರಿಗೆ ಏನು ಮೇನ್ ಇತ್ತಂದರೆ, ನನಗೂ 2 ಸೈಡು ಟೆಂಪರ್ಡ್ ಗ್ಲಾಸ್ ಬೇಕು, 2 ಸೈಡು, ಓಕೆನಾ. ಪ್ಲಸ್ ಲುಕ್ಸ್ ಪ್ರೀಮಿಯಂ ಬೇಕು, ಟೈಪ್ ಸಿ ಹೆಡರ್ ಬೇಕು, ಟಾಪಲ್ಲಿ 360mm, ಸೈಡಲ್ಲಿ ಬೇಕಾದರೆ 360mm, ಬಾಟಮಲ್ಲಿ ಬೇಕಾದರೆ 360mm, ಆ್ಯಂಡ್ ಬ್ಯಾಕಲ್ಲಿ ಒಂದು ಎಕ್ಸಾಸ್ಟ್ ಫ್ಯಾನ್ ಥರ. ಈ ಥರ ಲುಕ್ಸಲ್ಲಿ ಈ ಕೇಸನ್ನು ನಾನು ಯೂಸ್ ಮಾಡಿದ್ದೀನಿ. ನೋಡಿ ಎಷ್ಟು ಸಖತ್ತು ಸಿಂಪಲ್ ಆಗಿ ಈ ಲುಕ್ಸ್ ಇದೆ. ಸೊ ಈ ಲುಕ್ಸ್ ಇಷ್ಟು ಸೂಪರ್ ಯಾಕೆ ಬಂದಿದೆ ಅಂದರೆ, ಇದರಲ್ಲಿ ಯೂಸ್ ಮಾಡಿರೋದು ಕಂಪೋನೆಂಟ್ ಒಂದಕ್ಕೆ ಒಂದು ಪ್ರೀಮಿಯಂ ಕಂಪೋನೆಂಟ್ಸ್ ಇದೆ. ಎವ್ರಿಥಿಂಗ್ ಸಾಲಿಡ್ ವೈಟ್ ಥೀಮ್ಡ್ ಪಿ ಸಿ ಬಿಲ್ಡ್ ಅಂತ ಇದನ್ನ ನಾವು ಕರಿಬೋದು. ಸೊ ವೈಟ್ ಥೀಮ್ ಪಿ ಸಿ ಅಂತ ಹೇಳಿದ ತಕ್ಷಣ ಕಸ್ಟಮರ್ಗೆ ಒಂದು ಕಿವಿಯಲ್ಲಿ ಬರುತ್ತಾ, ಓ ಬ್ರೋ ತುಂಬ ಎಕ್ಸ್ಪೆನ್ಸಿವ್, ತುಂಬ ಪ್ರೀಮಿಯಮು, ತುಂಬ ಕಾಸ್ಟ್ಲಿ ಇರುತ್ತಂದ್ರೆ. ಈ ಥರ ಕಾಸ್ಟ್ಲಿ ಇರಲ್ಲ. ಯಾಕಂದರೆ ವೈಟಲ್ಲಿ ಇರೋದು ಎಲ್ಲ ಕಂಪೋನೆಂಟ್ಸೂ ಈ ಕಾಸ್ಟ್ಲಿ ಇರೋತ್ತಂತ ನಾನು ಹೇಳೋಕ್ಕಾಗಲ್ಲ. ಸೊ ಲುಕ್ಸನ್ನು ತುಂಬ ಎಲಿಗೆಂಟ್ ಬೇಕಾಗಿತ್ತು. ಸೊ ನಾವು ಅದರಲ್ಲಿ ಯೂಸ್ ಮಾಡಿರೋದು ಕಂಪೋನೆಂಟ್ಸ್ ನೀವು ನೋಡಿ, ಕೂಲರ್ ಮಾಸ್ಟರ್ದು ಆಲ್ಮೋಸ್ಟ್ ಎಲ್ಲ ಕಂಪೋನೆಂಟ್ಸ್ ಇದರಲ್ಲಿ. ಕೇಸ್ ಫ್ಯಾನ್ಸ್ ಮಾತ್ರ ಕಂಪೋನೆಂಟ್ಸ್ ಏನು ಯೂಸ್ ಮಾಡಲಿಲ್ಲ. ಯಾಕಂದರೆ ಕಸ್ಟಮೈಸೇಷನ್ ಮಾಡಿಸಿದೆ. ನಾವು ಬಂದುಬಿಟ್ಟು ಬರೀ ಬಿಲ್ಡ್ ಮಾಡಿಕೊಡೋದು. ಕಸ್ಟಮರ್ಗೂ ಡ್ರೀಮ್ ಈ ಥರ ಇತ್ತು. ಸೊ ಅವ್ರಿಗೆ ನಾವು ಬೇಸಿಕ್ಲಿ ಈ ಥರ ಪಿ ಸಿ ಬಿಲ್ಡ್ ಮಾಡಿಕೊಟ್ಟಿದ್ವಿ. ತುಂಬ ತೂಕ ಇರುತ್ತೆ, ಯಾಕಂದರೆ ಅವನು ಬಜೆಟನ್ನು 1.5 ಲಕ್ಷಕ್ಕಿಂತ ಮೇಲೆ ಇನ್ವೆಸ್ಟ್ ಮಾಡೋದು. ಸೊ ಫಸ್ಟ್ ಇದು ಲುಕ್ಸ್ ಅಂತೂ ಆಗೇ ಆಗಿದೆ. ಈ ಲುಕ್ಸ್ ಬರೋದ ಕಾರಣ ಏನಿದೆ ಅಂದರೆ, ಕೂಲರ್ ಮಾಸ್ಟರ್ MF Hello 120 ಸೀರೀಸ್ದು ನಾನು ಫ್ಯಾನ್ ಯೂಸ್ ಮಾಡಿದ್ದೀನಿ. ಈ ಫ್ಯಾನಲ್ಲಿ ಬಂದುಬಿಟ್ಟು ನಿಮ್ಗೆ ಟೋಟಲಿ ಏರ್ ಫ್ಲೋ ಸಖತ್ತಾಗಿರುತ್ತೆ. ಪ್ಲಸ್ ಈ ರಿಂಗ್ ಲೈಟ್ ನೀವು ನೋಡಿ, ಈ ರಿಂಗ್ ಲೈಟ್ RGB ಬಂದುಬಿಟ್ಟು ಇದರಲ್ಲಿ ಟೋಟಲಿ ಎಲಿಗೆಂಟ್ ಲುಕ್ಸ್ ಕಾಣಿಸುತ್ತೆ. ಹೈ ಪ್ರೆಷರ್ ಜೊತೆಗೆ ಬರುತ್ತೆ ಈ ಫ್ಯಾನ್ಸು. ಆ್ಯಂಡ್ ಈ ಪಿ ಸಿದಲ್ಲಿ ಕೇಸ್ ಬಂದುಬಿಟ್ಟು ಆ್ಯಂಟೆಕ್ಸು C8 ಸೀರೀಸು ನಾನು ಕೇಸ್ ಯೂಸ್ ಮಾಡಿದ್ದೀನಿ. ಅದು ಒಂದು ಎಂಟ್ರಿ ಲೆವೆಲ್ ಕೇಸ್ ಅಂತ ಹೇಳ್ಬೋದು, 10,000 ರೇಂಜಲ್ಲಿ ಬರುತ್ತೆ. ಈ ಥರ ಲುಕ್ಸಲ್ಲಿ ಒಂದು ಪ್ರೀಮಿಯಮ್ ಇರುತ್ತೆ. ಸ್ವಲ್ಪ ಒಂದು 2-3 ಸಾವಿರ ಜಾಸ್ತಿ ಬಜೆಟ್ ಮಾಡಿಬಿಟ್ಟು ಲಿಯಾನ್ಲಿ ಕೇಸು ನೀವು ತೊಗೊಳ್ಬೋದು. ಬಟ್ ಏನಿದೆ ಅಂದರೆ, ಕಸ್ಟಮರ್ ಹೇಳೋದು ನನಗೆ ಇದೇ ಕೇಸ್ ಸ್ವಲ್ಪ ಇಷ್ಟ ಆಗಿದೆ ಬ್ರೋ, ಮಾಡಿಬಿಡಿ. ನಾವು ಮಾಡಿಬಿಟ್ಟಿದ್ವಿ. ಸೊ ಇದರಲ್ಲಿ ಟಾಪ್ ಎಲ್ಲ ಇದು ರಿಮೂವ್ ಮಾಡೋದೆಲ್ಲ ತುಂಬ ಈಸಿ ಇರುತ್ತೆ, ಏನು ತೊಂದರೆ ಇಲ್ಲ. ಕೇಸ್ ಅಂತೂ ಆಗಿದೆ, ಕನ್ಫ್ಯೂಷನ್ ಏನಿಲ್ಲ. ಫ್ಯಾನ್ಸ್ ಹೆಂಗಾಗಿದೆ ಅಂತ ನಾನು ಹೇಳಿದ್ದೀನಿ. ಈ ಕೇಸು, ಈ ಫ್ಯಾನ್ಸು, ಈ 3 ಫ್ಯಾನ್ಸೂ ಬರಲ್ಲ ಇದರಲ್ಲಿ, ಜೊತೆಗೆ ಆಗಬೇಕು. ಈ 3 ಫ್ಯಾನ್ಸೂ ಜೊತೆಗೆ ಆಗಬೇಕು, ಜೊತೆಗೆ ಬರಲ್ಲ. ಅಂದರೆ 6,000 ರೇಂಜ್ ಅದಾಗುತ್ತೆ, ಇದು 10,000, 16,000 ರೇಂಜಲ್ಲಿ ಕೇಸ್ ಬೀಳುತ್ತೆ. X870 ನನ್ನ ಪ್ರೀಮಿಯಂ ಸಿಗ್ಮೆಂಟ್ ಮದರ್ಬೋರ್ಡ್ ಇನ್ ಎ ಬಜೆಟ್ 22,000 23,000 ಬಜೆಟಲ್ಲಿ 16+2 ಫೇಸ್ VRMs, ಟೈಪ್ ಸಿ ಪೋರ್ಟ್, Gen 5 ಫೆಸಿಲಿಟಿ, ವೈಟ್ ಥೀಮ್, ಎಲಿಗೆಂಟ್ ಲುಕ್ಸ್, ಹೈ ಪರ್ಫಾರ್ಮೆನ್ಸ್, X3D ಇಲ್ಲ ನಾರ್ಮಲು Ryzen 9 ಯಾವುದಾದ್ರೂ ಪ್ರಾಸೆಸರ್ ಯೂಸ್ ಮಾಡೋದನ್ನು ತಡೆಯೋ ಥರ ಕೆಪಾಸಿಟಿ ಇರೋದು ಮದರ್ಬೋರ್ಡ್ ಇದೆ. ಪ್ಲಸ್ ಇದರಲ್ಲಿ X870 ಇರೋದ ಕಾರಣ ಏನಿರುತ್ತಂದರೆ, ನಿಮಗೂ AI ಫ್ಯೂಚರ್ಸ್ ಎಲ್ಲ ತುಂಬ ಈಸಿಯಾಗಿ ಹೆಲ್ಪ್ ಆಗುತ್ತೆ. ಸೊ ಒಂದು ಪರ್ಫಾರ್ಮೆನ್ಸ್ ಇರೋದು ಸಾಲಿಡ್ ಮದರ್ಬೋರ್ಡ್ ಇದೆ. ವೈಟ್ ಎಸ್ಥೆಟಿಕ್ಸ್ ಪ್ರಕಾರ ಇದು ನೀವು ನೋಡ್ಬೋದು. ಟೈಪ್ ಸಿ ಪೋರ್ಟ್ಸ್ ಇದೆ, ಎವ್ರಿಥಿಂಗ್ ಇದೆ ಇದರಲ್ಲಿ. 2 ಟೈಪ್ ಸಿ ಇದೆ. ಸೊ ನೀವು ಕನೆಕ್ಟಿವಿಟಿ ಎಲ್ಲ ತುಂಬ ಈಸಿ ಇರುತ್ತೆ. 20 Gbps ಟು 40 Gbps ವರೆಗೂ, 40 Gbps ಸ್ಪೀಡ್ ಇದೆ ಇದರಲ್ಲಿ. ಟೈಪ್ ಸಿನೂ ಸ್ವಲ್ಪ 2 ಟೈಪ್ ಇರುತ್ತೆ, ಒಂದು 20 Gbps 40 Gbps, ಇದು 40 Gbps ಇದೆ. ಪ್ರಾಸೆಸರ್ Ryzen 7 9700X, 8 ಕೋರು, 16 ಥ್ರೆಡ್ಡು, 40 MB ಕ್ಯಾಶ್ ಮೆಮೊರಿ, ಅಪ್ ಟು ಮ್ಯಾಕ್ಸಿಮಮ್ ಟರ್ಬೋ ಬೂಸ್ಟ್ ಬಂದುಬಿಟ್ಟು ಇವನು ಹೇಳ್ತಾ ಇದೆ ಎಷ್ಟು 5.7 ಗಿಗಾಟ್ಸ್. 5.7 ಗಿಗಾಟ್ಸ್. ಈ ಟರ್ಬೋ ಬೂಸ್ಟ್ ಹೋಗಬೇಕಾದ್ರೆ ಪ್ರಾಸೆಸರ್ ಸಖತ್ತಾಗಿ ಬಿಸಿ ಆಗುತ್ತೆ. ಆ ಬಿಸಿನೂ ಕಂಟ್ರೋಲ್ ಮಾಡೋದಕ್ಕೋಸ್ಕರ ನಾವು ನೋಡಿ ಈ ಥರ ಹೈಡ್ರೋ ಶಿಫ್ಟ್ LCD ಲಿಕ್ವಿಡ್ ಕೂಲರ್ ಯೂಸ್ ಮಾಡಿದ್ದೀವಿ. 30,000 ಪ್ರಾಸೆಸರ್ಗೂ ಆಲ್ಮೋಸ್ಟ್ ನಾವು 20,000 ಅಂಥದ್ದು ಕೂಲರ್ ಹಾಕೋದು ಅವಶ್ಯಕತೆ ಇಲ್ಲ. ಬಟ್ ಏನಿದೆ ಅಂದರೆ, ಕಸ್ಟಮರ್ಗೂ ಈ ಥರ ಎಲಿಗೆಂಟ್ ಲುಕ್ಸೂ ಬೇಕಾಗಿತ್ತು. ಅವನ ಫ್ಯೂಚರ್ಸ್ ಇದೆ, ಅವನ ಡ್ರೀಮ್ ಪಿ ಸಿ ಇದಿದೆ. ಸೊ ಈ ಹೈಡ್ರೋ ಶಿಫ್ಟಲ್ಲಿ ನಾವು ಈ ಥರ ಕೂಲರ್ ಯೂಸ್ ಮಾಡಿದ್ದೀವಿ. ಈ ಕೂಲರ್ ಜೊತೆಗೆ ಫ್ಯಾನ್ ಬರಲ್ಲ. ಅಂದರೆ ವಿತೌಟ್ ಫ್ಯಾನ್ ರೇಡಿಯೇಟರ್ ಹೆಂಗಾಗುತ್ತೆ, ಸೆಕೆ ಆಗಲ್ವ ಅಂದರೆ, ಇದರಲ್ಲಿ ಇವನು ಏನು ಮಾಡಿದ್ರು ಅಂದರೆ, ಲಿಯಾನ್ಲಿ ಅವನು ಥರ್ಮಲ್ ರೈಟ್ ಅವನು ಸ್ಪೆಷಲ್
ಬಿಲ್ಡ್ ಯುವರ್ ಓನ್ ಫ್ಯಾನ್ಸ್. ಅಂದರೆ ನಿಮ್ಗೆ ಯಾವ ಥರದ್ದು ಬೇಕಂದ್ರೆ ಆ ಥರದ್ದು ಫ್ಯಾನ್ ಹಾಕ್ಕೊಳ್ಳಿ. ಕೇಸ್ ಫ್ಯಾನ್ದು ಮ್ಯಾಚ್ ಆಗುತ್ತಾರೆ. ನೀವು SCL ಗೇಮಿಂಗ್ ಆದರೂ ಹಾಕ್ಕೊಳ್ಳಿ, ಲಿಯಾನ್ಲಿದಾದರೂ ಹಾಕ್ಕೊಳ್ಳಿ, ಕೂಲರ್ ಮಾಸ್ಟರ್ ಆದರೂ ಹಾಕ್ಕೊಳ್ಳಿ. ಸೊ ಸೂಪರ್ ಆಗಿ ಸಿಂಪಲ್ ಆಗಿ ಕೂಲರ್ ಅಂತ ಹೇಳ್ಬೋದು. ಈ ಕೂಲರ್ ಬೆಲೆ ಬಂದ್ಬಿಟ್ಟು ಒಂದು ಆಲ್ಮೋಸ್ಟ್ 14,000 ರೇಂಜ್ ಇರುತ್ತೆ, 3,000 ರೇಂಜ್ ಫ್ಯಾನ್ಸ್ ಇರುತ್ತೆ. 17,000 ಆಲ್ಮೋಸ್ಟ್ ಅಲ್ಲಿ ಬಂದ್ಬಿಡುತ್ತೆ. 17,000 ಇಂದ 20,000 ಮಧ್ಯದಲ್ಲಿ ಈ ಕೂಲರು ಆಲ್ಮೋಸ್ಟ್ ಬಂದೇ ಬರುತ್ತೆ. ನೆಕ್ಸ್ಟ್ ಈ PC ನಾವು ಯೂಸ್ ಮಾಡಿರೋದು ರ್ಯಾಮು. ಈ ರ್ಯಾಮ್ ಬಂದ್ಬಿಟ್ಟು ಬೆಸ್ಟ್ ಇನ್ ಕ್ಲಾಸ್ ಪ್ರೈಸ್ ಟು ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಇದಕ್ಕಿಂತ ಚೆನ್ನಾಗಿರೋ ರ್ಯಾಮ್ ಇದ್ದೇ ಇರುತ್ತೆ. ಬಟ್ ಏನಿದೆ ಅಂದರೆ 6000 ಮೆಗಾಹರ್ಟ್ಜ್, ಕ್ಯಾಶ್ ಲೇಟೆನ್ಸಿ 30 ಆ್ಯಂಡ್ ವೈಟ್ ಎಸ್ಥೆಟಿಕ್ಸ್ ಅಲ್ಲಿ 10 ವರ್ಷ ವಾರಂಟಿ ಜೊತೆಗೆ ವಿತ್ ಕಂಟ್ರೋಲಬಲ್. ಅಂದರೆ ನಿಮ್ಗೆ ಹೆಂಗ್ ಬೇಕಂದ್ರೆ ಆ ಕಲರ್ಸ್ ನೀವು ಕಂಟ್ರೋಲ್ ಮಾಡ್ಬೋದು. ಪ್ಲಸ್ ಕ್ಯಾಶ್ ಲೇಟೆನ್ಸಿನೂ CL30 ಇದೆ. 5,500 ರೇಂಜಲ್ಲಿ ಸಿಂಗಲ್ ಸ್ಟಿಕ್ಕು, 11,000 ಅಲ್ಲಿ ಡ್ಯೂಲ್ ಕಿಟ್ ನಿಮ್ಗೆ ಆಲ್ಮೋಸ್ಟ್ ಬಂದ್ಬಿಡುತ್ತೆ. ಸೊ ಈ ರ್ಯಾಮ್ ನಾವು ಯೂಸ್ ಮಾಡಿದ್ವಿ. ನೆಕ್ಸ್ಟ್ ಬಂದ್ಬಿಟ್ಟು SSD ಸ್ಯಾಮ್ಸಂಗ್ 990 EVO ಪ್ಲಸ್ ಒಂದು ಬೆಸ್ಟ್ ಪ್ರೈಸ್ ಟು ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. 14,000 ರೇಂಜಲ್ಲಿ ಬರೋ ಈ SSD 7,250 Mbps ಸ್ಪೀಡ್ ಇರುತ್ತೆ. ಪ್ಲಸ್ Gen 4 ಇಂಟರ್ಫೇಸ್ ಇಂದ ಇರುತ್ತೆ. 14,000-15,000 ರೇಂಜಲ್ಲಿ ಒಂದು ಬೆಸ್ಟ್ SSD ಅಂತ ಇದನ್ನು ಹೇಳ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಪವರ್ ಸಪ್ಲೈ. Gigabyte 850 ವಾಟ್ಸ್ PCI ಜನರೇಷನ್ 5.0 ATX 3.0 ವೈಟ್ ಎಸ್ಥೆಟಿಕ್ಸ್ ಅಲ್ಲಿ ಇರೋದು ಪವರ್ ಸಪ್ಲೈ. ನಿಜ ಹೇಳ್ಬೇಕಂದ್ರೆ ಈ PC-ಗೂ 850 ಬೇಕಾಗಲಿಲ್ಲ. ಬಟ್ ಕಸ್ಟಮರ್ ಏನು ಹೇಳ್ತಾ ಇದೆ, ನನಗೂ 850 750 ₹1,000 ವ್ಯತ್ಯಾಸ ಡಿಫ್ರೆಂಟ್ ಇದೆ. ಸೊ ಯಾಕೆ 750ಗೆ ಹೋಗಬೇಕು, 850ಗೆ ಯಾಕೆ ಹೋಗಬಾರ್ದು ಅಂತ ಅವ್ನು 850 ತೊಗೊಂಡ್ರು. ಪ್ಲಸ್ 750 ಅಲ್ಲಿ ವೈಟ್ ಸ್ಟಾಕ್ ಬರ್ತಾ ಇರಲಿಲ್ಲ. 850ನೇ ಶಿಪ್ಮೆಂಟ್ 9,600 ರೇಂಜಲ್ಲಿ ಒಂದು ಪವರ್ ಸಪ್ಲೈ ಇದೆ. ನೆಕ್ಸ್ಟ್ ಗ್ರಾಫಿಕ್ ಕಾರ್ಡ್ AMD Radeon 9060 XT, ಒಂದು 40,000 ರೇಂಜಲ್ಲಿ ಬರೋ 16 GB ಗ್ರಾಫಿಕ್ ಕಾರ್ಡು. ಸೂಪರ್ ಲುಕ್ಸ್, ಹೈ ಪ್ರೆಷರ್, ನಾನು ಹೇಳೋದಂದ್ರೆ ಹೈ ರೆಂಡರ್ ಎಲ್ಲ ಮಾಡೋವಾಗ, ಗೇಮಿಂಗ್ ಮಾಡೋವಾಗ ಹೀಟ್ ಆಗಬಾರ್ದಂತ ತಡೆಯೋದಕ್ಕೂ ಇದರಲ್ಲಿ ಒಳ್ಳೆ ಬಿಲ್ಡ್ ಕ್ವಾಲಿಟಿ, PCB ಹೀಟ್ ಸಿಂಕ್ ಕ್ವಾಲಿಟಿ, 3 ಫ್ಯಾನ್ಸ್ ಜೊತೆಗೆ ಈ ಗ್ರಾಫಿಕ್ ಕಾರ್ಡ್ನ ಇವ್ರು ಕೊಟ್ಟರು. ಈ PC-ನು ಬೇಸಿಕ್ಲಿ ನಾವು ASRock ಥೀಮ್ PC A+A ಅಂದರೆ AMD ಗ್ರಾಫಿಕ್ ಕಾರ್ಡ್ ವಿತ್ AMD ಎವ್ರಿಥಿಂಗ್ ಎಸ್ಥೆಟಿಕ್ಸ್ ಪ್ರಕಾರ ನಾವು ಬಿಲ್ಡ್ ಮಾಡಿದ್ವಿ. 1.5 ಲಕ್ಷ ರೇಂಜಲ್ಲಿ ನಿಮ್ಮ ಬಜೆಟ್ ಇದ್ರೆ ಇಂಥದ್ದು ಡ್ರೀಮ್ PC SCL ಗೇಮಿಂಗ್ ಸ್ಟೋರ್ ವಿಸಿಟ್ ಮಾಡಿ ಬಿಲ್ಡ್ ಮಾಡಿ. ಇಲ್ಲ ನೀವು ಬರೋಕ್ಕಾಗಲ್ಲ ಅಂದರೆ ನಿಮ್ಮ ಡಿಸ್ಕ್ರಿಪ್ಷನು ನಿಮ್ಮ ಆರ್ಡರ್ ಏನಿರುತ್ತೋ ಆವಾಗ ನನಗೆ ವಾಟ್ಸಪ್ಪಲ್ಲಿ ಕಳಿಸಿ. ನಾವು ಆರ್ಡರ್ ಎನಿವೇರ್ ಇಂಡಿಯಾ ಡೆಲಿವರಿ ಮಾಡ್ತೀವಿ. ಕ್ಯಾಶ್ ಆನ್ ಡೆಲಿವರಿ ನಮ್ಮಲ್ಲಿ ಇಲ್ಲ. ಒಳ್ಳೆ ಪ್ರಾಡಕ್ಟ್ ಕಮ್ಮಿ ಬೆಲೆಗೆ ಕೊಡ್ತೀವಿ. ಒರಿಜಿನಲ್ ಸೀಲ್ ಕಂಪೋನೆಂಟ್ಸ್ ಪ್ರಾಡಕ್ಟ್ಸ್ ಇರುತ್ತೆ. ನೀವು ನೋಡಿ ಬೇರೆ ಏನಾದರೂ ಈ PC-ದಲ್ಲಿ ಅಪ್ಗ್ರೇಡೇಷನ್ ನಿಮ್ಗೆ ಏನಾದರೂ ಅನಿಸ್ತಾ ಇದ್ರೆ ಕಮೆಂಟಲ್ಲಿ ಹೇಳಿ. ಕಸ್ಟಮರ್ ಡ್ರೀಮ್ PC ಇದೆ ಬ್ರೋ. ನಾವು ಒಂದು ಸೇಲರ್ಸ್ ಬೆಸ್ಟ್ ಟು ಬೆಸ್ಟ್ ಪ್ರೈಸ್ ಪರ್ಫಾರ್ಮೆನ್ಸ್ ಬಿಲ್ಡ್ ಕೊಟ್ಟಿದ್ವಿ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಲಿಲ್ಲ ಆದ್ರೂ ಕಮೆಂಟ್ ಜರೂರು ಮಾಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೆ ಯಾರಿಗಾದ್ರೂ ಇಂಥದ್ದು PC ಬೇಕಾದ್ರೆ ಅವ್ರಿಗೆ ವಿಡಿಯೋ ಶೇರ್ ಮಾಡಿ. ಆ್ಯಂಡ್ ನಿಮಗೂ ಇಂಥದ್ದು PC ಬೇಕಾದರೆ ಡೈರೆಕ್ಟ್ಲಿ ನಮ್ಮ ಸ್ಟೋರ್ಗೂ ವಿಸಿಟ್ ಮಾಡಿ.